ಇದು ಮೈಸೂರಿನ ಉದ್ಭವ ಬನಶಂಕರಿ ದೇವಸ್ಥಾನ. ಈ ತಾಯಿ ಕುವೆಂಪು ನಗರದ ಆದಿಚುಂಚನಗಿರಿ ರಸ್ತೆಯಲ್ಲಿರ್ತಕ್ಕಂಥ ಒಂದು ದೇವಾಲಯದಲ್ಲಿ ನೆಲೆಸಿದ್ದಾಳೆ. ಪ್ರಾರಂಭದಲ್ಲಿ ಸುಮಾರು 27 ವರ್ಷಗಳ ಹಿಂಭಾಗದಲ್ಲಿ ಈ ದೇವಿ ಇನ್ನೂ ಕೇವಲ 3-4 ಇಂಚು ಎತ್ತರ ಮಾತ್ರ ಬೆಳೆದಿದ್ಲು. ಈಗ ಸುಮಾರು 27 ವರ್ಷಗಳ ನಂತರ 1.25 ಅಡಿ ಅಷ್ಟು ಎತ್ತರವಾಗಿ ಬೆಳೆದಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಬಹುಶಃ ಕಲ್ಲು ಬೆಳೆಯಲ್ಲ ಅನ್ನೋದು ವಿವಾದಿತವಾದ ವಿಚಾರವಾದರೂ ಕೂಡ ನಂಬಿಕೆ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಬಹಳ ಭಕ್ತರು ಈ ದೇವಿಯನ್ನು ನಂಬಿಕೊಂಡು ವಿಶೇಷ ಪೂಜೆಗಳನ್ನು ಸಂಕಲ್ಪಗಳನ್ನು ಮಾಡಿಕೊಂಡು ತಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ತಾ ಇದ್ದಾರೆ. ಇದು ಉತ್ಸವ ಮೂರ್ತಿ, ಸುಮಾರು 80 kg ತೂಕವುಳ್ಳ ಪಂಚಲೋಹದ ಉತ್ಸವ ಮೂರ್ತಿ. ಈ ತಿಂಗಳ ಅಂದರೆ ಜನವರಿ 3ನೇ ತಾರೀಕು 26ನೇ ಇಸ್ವಿಯಲ್ಲಿ ಬನದ ಹುಣ್ಣಿಮೆಯ ವಿಶೇಷವಾದ ಪೂಜಾ ಕಾರ್ಯಕ್ರಮಗಳು ನೆರವೇರ್ತದೆ. ಹಾಗಾಗಿ ಪೂರ್ವಭಾವಿಯಾಗಿ ಈ ದೇವಸ್ಥಾನದ ವಿಶೇಷ ಕಾರ್ಯಕ್ರಮಕ್ಕೆ ಸತ್ಯನಾರಾಯಣ್ ಮತ್ತು ಅವರ ಮಕ್ಕಳು ಪೂಜೆಯನ್ನು ವಿಶೇಷ ಅಲಂಕಾರದೊಂದಿಗೆ ಮಾಡಲಿದ್ದಾರೆ. ತಾವೆಲ್ಲ ಇಲ್ಲಿ ಬರ್ಬೋದು. ಹಾಗೂ ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆವರೆಗೂ ಪ್ರಸಾದ ವಿನಿಯೋಗ ಅಂದರೆ ಅನ್ನ ಸಂತರ್ಪಣೆ ಇರುತ್ತೆ. ತಾವೆಲ್ಲ ಈ ದೇವಸ್ಥಾನಕ್ಕೆ ಬಂದು ಭಾಗಿಯಾಗಿ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಬಹುಶಃ ಯಾರು ಸಂಕಲ್ಪಗಳನ್ನು ಮಾಡ್ಕೊಳ್ತಾರೋ ಅವರು ತಮ್ಮ ಬೇಡಿಕೆಗಳನ್ನು ಈಡೇರಿದ ನಂತರ ಹರಕೆಗಳನ್ನು ತೀರಿಸಲಿಕ್ಕೆ ಭಾಳಷ್ಟು ಜನ ಬರ್ತಾ ಇದ್ದಾರೆ. ಅದರಲ್ಲಿ ಇತ್ತೀಚಿನ ಉದಾಹರಣೆ ಅಂದರೆ ರಂಜಿತಾ ಎಂಬ ಹೆಣ್ಣುಮಗಳು ಮದುವೆ ಆಗಿರಲಿಲ್ಲ ಅಂಥೇಳಿ ಸಂಕಲ್ಪ ಮಾಡಿಕೊಂಡಿದ್ರು. ಅವರಿಗೆ ಫೆಬ್ರವರಿಯಲ್ಲಿ ಮದುವೆ ಸೆಟ್ಲಾಗಿದೆ. ಅವರು ಕೂಡ ಹೈದರಾಬಾದ್ನಲ್ಲಿ ನೆಲೆಸಿದ್ದಾರೆ. ಅವ್ರಿಗೆ ಬಹಳ ಸಂತೋಷವಾಗಿದೆ. ತಾವು ದೇವಿಗೆ ಒಂದು ತಾಳಿಯನ್ನು ಮಾಡಿಸ್ಕೊಡ್ತೀವಿ ಅಂಥೇಳಿ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ಅದೇ ಥರ ಬಹಳಷ್ಟು ಕಾರಣಗಳು ಉದಾಹರಣೆಗಳು ನಮಗೆ ಕಂಡು ಬರ್ತಾಯಿವೆ. ಭಾಳ ಶಕ್ತಿಯುತವಾದ ದೇವತೆ ಇವರು. ತಾವು ತಮಗೆ ಆಗಬೇಕಾದ ಕಾರ್ಯಗಳನ್ನು ದೇವಿಯಲ್ಲಿ ಕೋರಿಕೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೆರವೇರುತ್ತೆ ಅನ್ನೋದು ಹಲವಾರು ಭಕ್ತಾದಿಗಳ ನಂಬಿಕೆ. ಹಾಗಾಗಿ 3ನೇ ತಾರೀಕು ನಡೆಯುವ ವಿಶೇಷ ಪೂಜಾ ಕಾರ್ಯಕ್ರಮಕ್ಕೆ ತಾವೆಲ್ಲ ಬರಬೇಕು. ಸತ್ಯನಾರಾಯಣ್ ಮತ್ತು ಅವರ ಮಕ್ಕಳು ನೆರವೇರಿಸುವ ಈ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಬೇಕು ಅಂತೇಳಿ ನಾವು ಟ್ರಸ್ಟ್ ವತಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸಂಜೆ 6 ಗಂಟೆಗೆ ಮುಖ್ಯ ರಸ್ತೆಗಳಲ್ಲಿ ದೇವಿಯನ್ನು ಮೆರವಣಿಗೆ ಮೂಲಕ ವಿದ್ಯುತ್ ಅಲಂಕಾರಿತ ರಥದಲ್ಲಿ ಕೊಂಡೊಯ್ಯಲಾಗುತ್ತೆ. ಹೆಣ್ಣು ಮಕ್ಕಳು ತಮ್ಮ ಮನೆ ಮುಂದೆ ರಂಗೋಲಿ ಇಟ್ಟು ದೇವಿಯನ್ನು ಬರಮಾಡಿಕೊಳ್ಬೇಕು ಅಂಥೇಳಿ ನಾವು ಟ್ರಸ್ಟ್ ವತಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ.